ಹಲೋ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇರೋ ಸ್ವಾಧ್ಯಾಯ ಪ್ರಯಾಣಕ್ಕೆ ನಿಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಯಮ್ಮನವ್ರಿಗೂ ನನ್ನ ಹೃದಯ ತುಂಬಿ ನಮನಗಳು. ಅನೇಕ ಮಾಸ್ಟರ್ಸ್ ನಮ್ಮ ಜೊತೆ ಪ್ರತಿಕ್ಷಣ ಇದ್ದಾರೆ, ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಹಾಗೂ ನಮನಗಳು. ಯಶೋಧರೆಯ ಕತೆಗೆ ನಿಮಗೆಲ್ರಿಗೂ ಸ್ವಾಗತ. ಯಶೋಧರೆ, ಈ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ? ಈಕೆಯ ಬದುಕು, ಈಕೆ ಕಂಡುಕೊಂಡಂತಹ ತತ್ವಗಳು, ಈಕೆಯ ಬದುಕಿನಲ್ಲಿ ಅರಿವಿನ ಒಂದು ಅಥವಾ ಜ್ಞಾನದ ಒಂದು ಸಾಕ್ಷಾತ್ಕಾರ, ಆ ಸಾಕ್ಷಾತ್ಕಾರದಿಂದ ಅಥವಾ ಆ ಬೆಳಕು ನಮ್ಮ ಜೀವನದಲ್ಲೆಲ್ಲ ಪಸರಿಸಿ ಬೆಳಕಾಗಿ ನಮ್ಮ ದಾರಿಗೆ ಒಂದು ದೀಪಕವಾಗಿದೆ. ಸಾಧಾರಣ ಬದುಕಿನಲ್ಲಿ ಅಸಾಧಾರಣ ಒಂದು ಚೇತನ ಅನ್ಬೋದು ಅಥವಾ ಸಾಧನೆ ಅನ್ಬೋದು, ನೀವು ಏನು ಬೇಕಾದರೂ ಕರ್ಕೋಬೋದು. ಇದು ನಮ್ಮೆಲ್ಲರ ಒಂದು ಬದುಕಿಗೆ ಒಂದು ದೀಪಕ, ದ್ಯೋತಕ. ಈ ಯಶೋಧರೆ ಎಲ್ಲ ನಾವು ನೋಡ್ತಾ ಬಂದ್ವಿ, ಸಮೂಹ ಸೃಷ್ಟಿ ಎಲ್ಲ, ಅವಳು ಕಂಡುಕೊಂಡಂತಹ ತತ್ವಗಳು, ಜ್ಞಾನ ಎಲ್ಲವೂ ಸರಿ. ಇದೆಲ್ಲದರ ಜೊತೆಗೆ ಒಂದು ವಿಷಯ, ಬಹಳ ಮುಖ್ಯವಾದ ವಿಷಯ ಏನು ಅನ್ನೋದನ್ನು ಇವತ್ತಿನ ಅಧ್ಯಾಯದಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ಕಂಡ್ಕೋತೀವಿ. ಅವಳು ತಾಯಿ. ಇಷ್ಟು ವರ್ಷ ಒಂದು ಯುವರಾಣಿಯ ನಂತರ ಸಿದ್ಧಾರ್ಥನ ಮಡದಿ, ನಂತರ ರಾಹುಲನ ತಾಯಿ. ನಾವು ಇಷ್ಟು ದಿನ ಏನು ಮಾತಾಡಿದ್ವಿ, ಇಲ್ಲಿ ಎಲ್ಲೂ ನಾವು ಕಂಡ್ಕೊಂಡಿದ್ದು ಆ ಬಾಣಂತನ ಅಲ್ವಾ? ಆಗ ತಾನೇ ಹಸುಗೂಸಿನ ಜನ್ಮ ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಬಿಟ್ಟು ಹೋಗಿದ್ದು ಇದೆಲ್ಲವೂ ಗೊತ್ತು. ಆದರೆ ಇದೆಲ್ಲದರ ನಡುವೆ ಆ ಮಗು ಬೆಳೀತಾ ಇದೆಯಲ್ಲ, ಆ ಮಗುಗೆ ತಾಯಿ ಅವಶ್ಯಕತೆ ಇದೆಯಲ್ಲ. ಆಯ್ತಪ್ಪ, ಎಲ್ರಿಗೂ ಸಮೂಹದಲ್ಲಿ ಕೂತು ಎಲ್ಲ ಸಹಾಯ ಕೇಳಿಸ್ಕೋತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ, ಎಲ್ಲವೂ ಸರಿಯೇ. ಆದರೆ ಅವಳು ಬರುವ ತಾಯಿ ಹೊಸ ಬಾಣಂತಿ. ಈಗ ದಿನ ಗಳಿತಾ ಬಾಣಂತಿ ಏನಲ್ಲ ಆಕೆ. ಆ ಬಾಣಂತನದ ಸಮಯ ಮುಗಿದು ಹೋಗ್ತಾ ಇದೆ. ಆದರೆ ಆ ಮಗುನ ಸಾಕಬೇಕಲ್ಲ. ಅವಳ ಒಂದು ದ್ವಂದ್ವದಲ್ಲಿ, ಅವಳ ಒಂದು ಕೋಪ, ತಾಪ, ದ್ವೇಷ, ಇವೆಲ್ಲದರ ಅವಳದೇ ಒಂದು ದುಃಖದ ಒಂದು ಕೂಪದಲ್ಲಿ ಆ ಕೂಸನ್ನೇ ಮರ್ತು ಬಿಟ್ಟಿದ್ಲು ಅವಳು. ಈಗಾಗಲೇ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ, ಪ್ರಜಾಪತಿ ಹೇಗೆ ಇವಳು ಮಗು ಬಗ್ಗೆ ಗಮನ ಕೊಡದೇ ಇರುವುದನ್ನು ನೋಡಿ ಇವಳನ್ನ ನೋಡ್ಕೊಳ್ಳೋಕೆ ಒಬ್ಬ ಸೇವಕಿ, ಮಗುವನ್ನು ನೋಡ್ಕೊಳ್ಳೋಕೆ ಒಂದಷ್ಟು ಜನ ಸೇವಕರು ಎಲ್ಲ ನೇಮಿಸಿದ್ಲು. ಇದೆಲ್ಲ ನಾವು ನೋಡಿದ್ವಿ. ಪ್ರಜಾಪತಿ ಕೂಡ ಮಗುವನ್ನು ನೋಡ್ಕೋತಾ ಇದ್ಲು ಅನ್ನೋದನ್ನು ಸಹ ನಾವು ನೋಡಿದ್ವಿ. ಈಗ ಮಗು ಬಗ್ಗೆ ಮಾತಾಡೋಣ. ಏಕೆಂದರೆ ಯಾರು ಎಷ್ಟೇ ನೋಡಿಕೊಂಡ್ರು ತಾಯಿ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ ರೀ. ತಾಯಿನೇ. ಅವಳು ಕೊಡುವಂಥ, ಅವಳು ಇನ್ನು ಎಷ್ಟೇ ಬೈದರೂ ಮಕ್ಕಳು, ನೀವು ನೋಡಿರ್ಬೋದು, ನಮ್ಮ ಮಕ್ಕಳೇ ನಮ್ಮ ಜೀವನದಲ್ಲೇ ನೋಡಿರ್ಬೋದು, ನಾವು ಎಷ್ಟೇ ಬೈದರೂ ಮಕ್ಕಳು ಕೊನೆಗೆ ಅಮ್ಮ ಅಂದ್ಕೊಂಡು ನಮ್ಮ ಹತ್ರನೇ ಬರ್ತವೆ. ಏಕೆಂದರೆ ಆ ಒಂದು ಸಂಬಂಧಕ್ಕೆ, ಆ ಒಂದು ಮಾತೃತ್ವಕ್ಕೆ ಅಷ್ಟು ಒಂದು ಉನ್ನತ ಸ್ಥಾಯಿ ಇದೆ. ಅದ್ರ ಪವರೇ ಅದು, ಅದ್ರ ಶಕ್ತಿನೇ ಅದು ಅಲ್ವಾ? ಹಾಗೆ ಈ ಯಶೋಧರೆ ಇದೆಲ್ಲ ನಡೀತಾ ಇದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಅವಳಿಗೆ ಒಂದು ಅಪರಾಧಿ ಪ್ರಜ್ಞೆ. ಏನು ಆ ಗಿಲ್ಟ್ ಏನಪ್ಪ? ಯಾಕೆಂದರೆ ಮಗು ಕಡೆ ಗಮನ ಕೊಡ್ತಾ ಇಲ್ವಲ್ಲ. ಅವಳದ್ದೇ ಒಂದು ದ್ವಂದ್ವ, ಅವಳದ್ದೇ ಒಂದು ನೋವು, ಹಾರಾಟ, ತೂರಾಟ, ಕೋಪ, ತಾಪಗಳಲ್ಲಿ ಆ ಕೂಸೇನಾಗಬೇಕು? ಕೂಸು ಬಡವಾಗ್ತಾ ಇದೆ. ಅಷ್ಟೇ ಅಲ್ಲ, ಆ ಕೂಸು ಇವಳು ಒಂದು ನೋಡಿ, ಎಷ್ಟು ಚಿಕ್ಕ ಮಗು ಆದರೂ ಆ ಮಗುಗೆ ಗೊತ್ತಾಗುತ್ತೆ ಅನ್ನೋದು. ಹಸುಗೂಸು, ಅದಿನ್ನೂ ತೊಟ್ಟಿಲಲ್ಲಿರುವಂಥ ಮಗು ಆದರೂ ಅದಕ್ಕೆ ಇವಳ ಒಂದು ಕೋಪದ ಅಥವಾ ನೋವಿನ ಪ್ರಕಂಪನೆಗಳು ಅದಕ್ಕೆ ಹೋಗ್ತಾ ಇದೆ. ಏಕೆಂದರೆ ಈಕೆ ಹತ್ತಿರ ಹೋದರೆ ಆ ಮಗು ಹೆದರ್ಕೋತಾ ಇದೆಯಂತೆ. ಎಷ್ಟು ಚಿಕ್ಕ ನೋಡಿ, ಅದು ಬೆಳೀತಾ ಇದೆಯಲ್ವ.
ಈಕೆ ದಿನಗಳು ಕಳೀತಾ ಕಳೀತಾ ಅವು ಬೆಳೀತಾ ಇದೆ, ತಿಂಗಳುಗಳು ಕಳೀತಾ ಇದೆ. ಅದಕ್ಕೆ ಗೊತ್ತಾಗುತ್ತೆ ಅಮ್ಮ ಯಾರು ಅಂತ. ನೀವು ಯಾರು ಹೇಳಲೇ ಬಿಡಲಿ, ಅಮ್ಮನ ಒಂದು ಸ್ಪರ್ಶ ಧ್ವನಿಯಿಂದಲೇ ಆ ಕೂಸಿಗೆ ತನ್ನ ತಾಯಿ ಯಾರು ಅನ್ನೋದನ್ನು ಖಂಡಿತ ಪ್ರತಿಯೊಂದು ಮಗುವಿಗೂ ಗೊತ್ತು. ಬರೀ ಮನುಷ್ಯರಲ್ಲೇ ಅಲ್ಲ, ಪ್ರಾಣಿ ಪಕ್ಷಿ ಪ್ರತಿಯೊಂದು ಕ್ರಿಮಿ ಕೀಟಗಳಲ್ಲೂ ನೀವು ಯಾರನ್ನೇ ತೋರಿಸಿ ತಾಯಿ ಹತ್ರನೇ ಹೋಗೋದದು ಅಲ್ವಾ. ಅದು ಒಂದು ಅದ್ಭುತ, ಈ ಸೃಷ್ಟಿಯ ಅದ್ಭುತ ಅದು. ಹೀಗೆ ಆ ಮಗು ತನ್ನ ತಾಯಿ ಅಷ್ಟು ಸಿಟ್ಟಿನಲ್ಲಿ, ಅವಳು ಅದಕ್ಕಿನ್ನೂ ಮಾತು ಬರಲ್ಲ, ಏನೂ ಇಲ್ಲ, ಆದರೂ ಆ ತಾಯಿಯ ಒಂದು ಅವಳ ಒಳಗೆ ಇರುವಂತಹ ಒಂದು ನಕಾರಾತ್ಮಕ ಪ್ರಕಂಪನೆಗಳು ಅಥವಾ ನೋವಿನ ಪ್ರಕಂಪನೆಗಳು ಆ ಮಗುಗೆ ತಟ್ತಾ ಇದೆ. ಹೇಗೆ ಅಂದರೆ ಅದು ಆ ತಾಯಿ ಹತ್ರ ಹೋಗೋದಕ್ಕೂ ಹೆದರ್ತಾ ಇದೆಯಂತೆ. ಇದು ಎಂಥ ಒಂದು ದುಃಖದ ಪರಿಸ್ಥಿತಿ ಅಲ್ವಾ. ಯಾವುದೇ ತಾಯಿನೂ ಇದು ಸಹಿಸೋದಿಲ್ಲ. ತನ್ನ ಮಗು ತನ್ನನ್ನು ನೋಡಿ ಹೆದರ್ಕೊಳ್ಳುತ್ತೆ ಅಥವಾ ತನ್ನ ಹತ್ರ ಬರೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಅಂದರೆ ಯಾವ ತಾಯಿನೂ ಸಹಿಸಲ್ಲ ಇದನ್ನು. ಏಕೆಂದರೆ ಅವಳಿಗಿರೋದು ಅದು ತನ್ನ ಒಂದು ಅಂಶ, ಅದು ತನ್ನ ಗೊಂಬೆ, ಅದು ತನ್ನೊಳಗೆ ಅರಳಿರುವ ಗೊಂಬೆ ಅದು ಅಲ್ವಾ. ಆ ಗೊಂಬೆಯೇ ತನ್ನನ್ನು ನೋಡಿ ಹೆದರುತ್ತೆ ಅಂದರೆ ಯಾವ ತಾಯಿನೂ ಸಹಿಸಲ್ಲ. ಆ ಒಂದು ಪರಿಸ್ಥಿತಿ ಯಶೋಧರಳ ಬದುಕಿನಲ್ಲಿ ಬರುತ್ತೆ. ಯಾಕೆಂದರೆ ಅವಳು ಸಂಪೂರ್ಣ ಮುಚ್ಕೊಂಡ್ಬಿಟ್ಟಿದ್ದಾಳೆ ಅವಳು ತನ್ನ ಒಂದು ನಕಾರಾತ್ಮಕ ಒಂದು ಶಕ್ತಿಯಲ್ಲಿ, ನೋವಲ್ಲಿ. ಆ ಮಗು ತನ್ನ ಹತ್ರ ಹೋಗ್ತಾ ಹೆದರ್ತಾ ಇರೋದನ್ನು ನೋಡಿ, ಅದರ ಕಣ್ಣಲ್ಲಿ, ಕಂದಮ್ಮನ ಕಣ್ಣಲ್ಲಿರುವ ಆತಂಕವನ್ನು ನೋಡಿ ಅವಾಗ ಅವಳಿಗೆ ಅನ್ಸಂತ, ಅಯ್ಯೋ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಗಂಡ ಬಿಟ್ಟು ಹೋದ ಅನ್ನೋದಕ್ಕೆ ನನ್ನ ಮಗುವನ್ನು ನಾನು ನೋಡ್ಕೋತಾ ಇಲ್ವಲ್ಲ, ತಿರಸ್ಕರಿಸ್ತಾ ಇದ್ದೀನಲ್ಲ, ಅದು ನನ್ನನ್ನು ನೋಡಿ ಹೆದರ್ಕೋತಾ ಇದೆಯಲ್ಲ ಅನ್ನೋ ಒಂದು ಅರಿವು ಮೂಡುತ್ತೆ ಅವಳಿಗೆ. ಆಗ ನಿಧಾನವಾಗಿ, ಎಷ್ಟೇ ಆದರೂ ತಾಯಿ ಅಲ್ವಾ, ಅದನ್ನು ಒಲಿಸ್ಕೊಳ್ಳೋದು ಎಷ್ಟು ಕಷ್ಟ, ಮಗುವನ್ನು ತನ್ನತ್ತ ಒಲಿಸುವುದು ಎಷ್ಟು ಮಹಾ ಕಷ್ಟ. ಪ್ರೀತಿಯ ಒಂದು ಪದರೆ, ಪ್ರೀತಿಯ ಒಂದು ವಾತಾವರಣದಲ್ಲಿ ಸುಲಭವಾಗಿ ಮಗುವನ್ನು ತನ್ನತ್ತ ತಿರುಗಿಸ್ಕೋಬೋದು ಯಾವುದೇ ತಾಯಿಯಾಗಿ. ಪ್ರೀತಿಗೆ ಅಷ್ಟು ಶಕ್ತಿ ಇದೆ. ಆ ಪ್ರೀತಿಯನ್ನು ತೋರಿಸ್ತಾ ತೋರಿಸ್ತಾ ನಿಧಾನವಾಗಿ ನೋಡಿ, ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಮೇಲ್ನೋಟಕ್ಕೆ ಅದು ಹೆಂಗೆ ಕಾಣ್ತಾ ಇದೆ ಅಂದರೆ, ಮಗುವನ್ನು ತಾನು ಹತ್ತಿರ ಬರ್ಸ್ಕೊಂಡು ಅದನ್ನು ನಿಜ, ಅವಳದಕ್ಕೆ ಹಾಲು ಉಣಿಸುವುದು, ಸ್ನಾನ ಮಾಡಿಸೋದು, ಅದಕ್ಕೆ ಊಟ ಮಾಡಿಸುವುದು. ನಾವೆಲ್ಲ ತಾಯಿ ಅಂದರೆ ಏನು ಮಾಡ್ತೀವಿ, ಬೆಳಗಿಂದ ಸಂಜೆವರೆಗೂ ಮಗುವನ್ನು ನೋಡ್ಕೊಳ್ಳೋದು, ಲಾಲನೆ ಪಾಲನೆ, ಎತ್ತಿ ಆಡಿಸೋದು, ಮುದ್ದಾಡಿಸೋದು, ಹಾಡು ಹೇಳುವುದು, ಕತೆ ಹೇಳೋದು, ಇದೆಲ್ಲವೂ ಸರಿ. ಇದು ಮಗುವನ್ನು ನೋಡ್ಕೊಳ್ತಾ ಇದ್ದಾಳೆ, ಹೌದು ನಿಜ, ಮಗುವನ್ನು ನೋಡ್ಕೋತಾ ಇದ್ದಾಳೆ. ಆದರೆ ಒಳಗೊಳಗೆ ಅಲ್ಲಿ ಏನೋ ಒಂದು ಗುಣಮುಖವಾಗ್ತಾ ಇದೆ. ಏನಾಗ್ತಾ ಇದೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಹೀಲಿಂಗ್. ಅವಳಲ್ಲೂ ಆ ಹೀಲಿಂಗ್, ಯಾಕೆಂದರೆ ಅದು ಹೀಲಿಂಗ್ ಬೇಕಾಗಿರೋದು ಅವಳಿಗೇನೆ. ಮಗುವನ್ನು ನೋಡ್ಕೋತಾ ತಾಯಿ, ಮಗುವಿನ ಶುಶ್ರೂಷೆ ಏನೋ ನಡೀತಾ ಇದೆ ನಿಜ, ಆ ಮಗುವಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ, ಮಮತೆ ಸಿಗ್ತಾ ಇದೆ ನಿಜ. ಆದರೆ ಆ ಒಂದು ಪ್ರೊಸೀಜರ್ ಅಥವಾ ಆ ಒಂದು ನಿಟ್ಟಿನಲ್ಲಿ ಅವಳು ಗುಣಮುಖವಾಗ್ತಾ ಇದ್ದಾಳೆ. ಏಕೆಂದರೆ ಅವಳಿಗೂ ಆ ಮಗುವಿನ ಪ್ರೀತಿ ಬೇಕು, ಅವಳಿಗೂ ಆ ಮಗುವಿನ ಲಾಲನೆ ಪಾಲನೆ, ಆ ಆಕರ್ಷಣೆ ಇದೆಯಲ್ಲ, ಮಗುವಿನ ಒಂದು ಆಕರ್ಷಣೆ. ಯಾವುದೇ ಒಂದು ತಾಯಿಯನ್ನು ಸಹ ತಾಯಿ ಯಾಕೆ ಯಾರನ್ನೇ ಆಗಲಿ ಬೇರೊಂದು ಅದ್ಭುತ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಂಥದ್ದು ತಾನೇ ಹೆತ್ತಿರುವ ಮಗು ಆ ತಾಯಿಯನ್ನು ಒಂದು ಸುಮಧುರವಾದ ಲೋಕಕ್ಕೆ ಕರ್ಕೊಂಡು ಹೋಗ್ತಾ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಮಾಸ್ಟರ್ಸ್ ಇದು ಕೊನೆ ಆಗಲ್ಲ. ಯಾಕೆಂದರೆ ಆ ಕೂಸಿನ ಶಕ್ತಿ, ಅದರ ಪ್ರೇಮ ತತ್ವ ಅಷ್ಟು ಅಗಾಧ, ಅಷ್ಟು ಅದ್ಭುತ. ನೀವೆಲ್ಲರೂ ತಾಯಂದರು ಇದನ್ನು ಅನುಭವಿಸಿರ್ತೀರ. ಹಾಗಾಗಿ ಇನ್ನು ಮುಂದುವರಿಸೋಣ, ಯಶೋಧರೆ ಕಥೆಗೆ ಹೋಗೋಣ. ಯಾಕೆಂದರೆ ಮಗುನ ಬಗ್ಗೆ ಹೇಳ್ತಾ ಇದ್ರೆ ನನಗೆ ಎಲ್ಲೆಲ್ಲೋ ಹೊರಟು ಹೋಗ್ತೀನಿ ನಾನು. ಸೊ ಹಾಗೆ ಮಗುವಿನ ಸಾಕ್ತಾ ಅದರ ಒಂದು ಖುಷಿಯಲ್ಲಿ ತನ್ನ ಖುಷಿಯನ್ನು ಕಾಣ್ತಾ ತನಗೂ ಸುಖ ಸಿಗ್ತಾ ಇದೆ. ದಿನಗಳು ಕಳೀತಾ ಇದೆ. ದಿನಗಳು ಕಳೀತಾ ಕಳೀತಾ ತಿಂಗಳುಗಳು, ವರ್ಷಗಳು ಉರುಳ್ತಾ ಇದೆ. ನೋಡಿ, ಇದು ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಮಗುಗನ್ಸುತ್ತಲ್ವ, ಅಪ್ಪ ಎಲ್ಲಿ ಅಲ್ವಾ. ಬೇರೆ ಎಲ್ಲ ಮಕ್ಕಳು ತನ್ನ ಜೊತೆ ಆಡ್ತಾ ಇರೋ ಸ್ನೇಹಿತರು, ಮಕ್ಕಳು ಎಲ್ಲರೂ ಅಮ್ಮ ಬರ್ತಾರೆ, ಅಪ್ಪ ಬರ್ತಾರೆ, ಅಪ್ಪ ಕರ್ಕೊಂಡು ಹೋಗ್ತಾರೆ, ಅಮ್ಮ ಮುದ್ದಾಡ್ತಾಳೆ, ಅಪ್ಪ ಮುದ್ದಾಡ್ತಾರೆ. ಆ ಮಗು ನೋಡುತ್ತಲ್ವ ತನ್ನ ಸುತ್ತಮುತ್ತಲು, ಅದಕ್ಕೆ ಗೊತ್ತಾಗುತ್ತೆ. ನೀವು ಎಷ್ಟೇ ಒಂದು ಶೀಲ್ಡ್ ಅಂತ ಹೇಳ್ಬೋದು, ಒಂದು ರಕ್ಷಣೆಯಲ್ಲಿ ಬೆಳೆಸಿದ್ರೂ ಯಾವ ಕಾಲಕ್ಕೆ ಯಾವ ಸಮಯಕ್ಕೆ ಪ್ರಕೃತಿಯಲ್ಲಿ ಏನೆಲ್ಲ ಗೊತ್ತಾಗಬೇಕೋ, ಬದಲಾವಣೆ ಆಗಬೇಕೋ ಅದು ಆಗೇ ಆಗುತ್ತೆ. ಅದು ಸರ್ವೇ ಸಾಮಾನ್ಯ, ಸಹಜ ಕೂಡ. ಹಾಗೆ ಈ ಮಗುವಿಗೆ ಇವರೆಲ್ಲ ಎಷ್ಟೇ ಆಸ್ಥಾನದವರು, ಯಶೋಧರೆ, ಪ್ರಜಾಪತಿ, ಶುದ್ಧೋಧನ, ಇವರೆಲ್ಲರೂ ಸೇವಕರು ಸೇವಕಿಯರು ಎಷ್ಟೇ ಪ್ರೀತಿ ತೋರಿಸಿದ್ರು, ಎಷ್ಟೇ ಇದಾದರೂ ಆ ವ್ಯಕ್ತಿ ಬಗ್ಗೆ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ. ಅಪ್ಪ ಎಲ್ಲಿ,
ಅಪ್ಪ ಯಾರು, ನನ್ನ ಅಪ್ಪ ಯಾರು ಕೇಳೇ ಕೇಳುತ್ತೆ. ತಾಯಿನೇ ಮಗುವಿಗೆ ತಂದೆಯ ಪರಿಚಯ ಮಾಡಿಸುವುದು. ತಾಯಿ ಹತ್ರನೇ ಅದು ಬಂದು ಬಂದು ಕೇಳ್ತಾ ಇತ್ತು, ಅಪ್ಪ ಎಲ್ಲಿ, ನನ್ನಪ್ಪ ಯಾವಾಗ ಬರ್ತಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ, ಯಾವಾಗ ಬರ್ತಾರೆ, ಎಲ್ಲೋ ಹೋಗಿದ್ದಾರೆ ಅಂದಮೇಲೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಅಲ್ವಾ. ಒಂದು ಕಡೆ ಹೋದ್ಮೇಲೆ ನಾವು ಬರ್ತೀವಿ, ಎಲ್ಲಿ ಹೋಗಿದ್ದಾರೆ. ನೋಡಿ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ ಅಂದರೆ, ಯಾವುದೇ ಒಂದು ತಾಯಿ ತನ್ನ ಗಂಡ ಬಿಟ್ಟು ಹೋದಾಗ ಆಕೆಯಲ್ಲಿ ಎಷ್ಟು ಸಿಟ್ಟು ಇರುತ್ತಲ್ವ, ಹಾಗೆ ಯಶೋಧರಲ್ಲೂ ಎಷ್ಟು ಸಿಟ್ಟು ಖಿನ್ನತೆ ನೋಡಿದ್ದೀವಿ ನಾವು. ಆ ಒಂದು ಮನಸ್ಥಿತಿ ಇದ್ದರೂ ಸಹ ಅವಳು ಎಲ್ಲೂ ನಿನ್ನ ಅಪ್ಪ ನನಗೆ ಮೋಸ ಮಾಡಿ ಹೋದರು ಅಥವಾ ನನ್ನನ್ನು ಬಿಟ್ಟು ಹೋದರು, ಅನ್ಯಾಯ ಮಾಡಿ ಹೋದರು ಅಂತ ಎಲ್ಲೂ ಸಹ ಅವಳು ಹೇಳಿಲ್ಲ. ಇದನ್ನು ನಾವು ತುಂಬ ಕಲಿಬೇಕು ಮಾಸ್ಟರ್ಸ್. ಏಕೆಂದರೆ ಆಯಿತು, ಅವತ್ತಿನ ಪರಿಸ್ಥಿತಿಗೂ ಬುದ್ಧ ಹೋದಂಥ ಪರಿಸ್ಥಿತಿ, ಇವಾಗಿನ ಯಾವ್ಯಾವ ಕಾರಣಕ್ಕೆ ಗಂಡಸರು ಬಿಟ್ಟು ಹೋಗಿರ್ತಾರೆ ಆ ಪರಿಸ್ಥಿತಿ ಎಲ್ಲ ಬೇರೆ ಇರಬಹುದು. ಕಾರಣ ಯಾಕೆ ಅಂತ ಹೇಳ್ತೀನಿ. ಇದು ನಾನು ಕಲಿಬೇಕಾದಂಥ ಪಾಠ, ನಾವೆಲ್ಲರೂ ಕಲಿಬೇಕಾದಂಥ ಪಾಠ. ಸಿಟ್ಟಿನಲ್ಲಿ ನಾವು ಒಬ್ಬರ ಮೇಲೆ ನಮ್ಮ ಒಂದು ವೈಯಕ್ತಿಕ ಕೋಪಕ್ಕೆ ನಾವು ಬೇರೆಯವ್ರಿಗೆ ಪರಿಚಯಿಸಬೇಕಾದ್ರೆ ಮಗು ಬಿಟ್ಟುಬಿಡೋಣ, ಮಗು ಒಂದು ಸಂದರ್ಭ ಬಿಟ್ಟುಬಿಡೋಣ, ಬೇರೆ ಯಾರಿಗೇ ಆಗಲಿ ಪರಿಚಯಿಸಬೇಕಾದ್ರೆ ಇವ್ರು ಇಂಥವ್ರು ಅಂಥವ್ರು ಹಿಂಗೆ ಮಾಡಿದ್ರು ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚು ನಮ್ಮ ಗಮನ ಇರುತ್ತೆ ಅಲ್ವಾ. ಯಾಕೆಂದರೆ ನಾವು ಅಷ್ಟು ನೋವು ಅನುಭವಿಸಿರ್ತೀವಿ. ಆದರೆ ಇಲ್ಲಿ ನೋಡಿ, ನಾವು ಇದನ್ನು ಕಲಿಬೇಕು. ಈ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು ಈ ಕಥೆಯಲ್ಲಿ, ಈ ಅಧ್ಯಾಯದಲ್ಲಿ. ಅವಳು ಯಶೋಧರೆ ಮಾತ್ರ ಅಲ್ಲ, ಆಸ್ಥಾನದಲ್ಲಿದ್ದಂಥ ಎಲ್ಲರೂ, ಅರಮನೆಯಲ್ಲಿದ್ದಂಥ ಎಲ್ಲರೂ, ಅಂದರೆ ಪ್ರಜಾಪತಿ ಇರ್ಬೋದು ಅಥವಾ ಸೇವಕ ಇರ್ಬೋದು, ಯಾರೇ ಆಗಲಿ ಸಿದ್ಧಾರ್ಥ ಬಿಟ್ಟು ಹೋದ ಅಥವಾ ನಿನ್ನ ಅಪ್ಪ ಎಲ್ಲೋ ಹೋಗಿದ್ದಾನೆ ಅಂತ ಹೇಳಬೇಕಾದ್ರೆ ಯಾವ ಒಂದು ಸಿಟ್ಟು, ಕೋಪ, ಅಸಮಾಧಾನ, ನೋವು ಏನೂ ವ್ಯಕ್ತಪಡಿಸಿಲ್ಲ. ಏನು ಹೇಳಿದ್ರು, ಆತನ ತ್ಯಾಗ ಔದಾರ್ಯದ ಬಗ್ಗೆನೇ ಎತ್ತಿ ಹಿಡಿದ್ರು. ಏತಕ್ಕಾಗಿ ಹೋದ, ಯಾವುದೋ ಒಂದು, ಅಂದರೆ ಇವಾಗ ನಾವು ಗೊತ್ತು, ಒಂದು ಯಾರೋ ಮೃತಪಟ್ಟಿರೋದಾಗಲಿ ಅಥವಾ ವಯಸ್ಸಾದವರು ಕಾಯಿಲೆಯಿಂದ ನರಳ್ತಾ ಇರೋದಾಗಲಿ, ಇದನ್ನೆಲ್ಲ ನೋಡಿ ಸಿದ್ಧಾರ್ಥ ಈ ಯಾವುದೋ ಒಂದು ಸತ್ಯಾನ್ವೇಷಣೆಗೆ, ಇದು ಯಾಕೆ ಹೀಗೆ, ಇದಕ್ಕೆ ಏನು ನಾವು ಮಾಡಬೇಕು, ಆ ಉತ್ತರಗಳಿಗೆ, ಅವನಲ್ಲಿ ಮೂಡ್ತಿದ್ದಂಥ ಅನೇಕ ಪ್ರಶ್ನೆಗಳಿಗೆ, ಆ ದ್ವಂದ್ವಗಳಿಗೆ ಉತ್ತರ ಹುಡುಕ್ತಾ, ಸತ್ಯಾನ್ವೇಷಣೆ ಜ್ಞಾನಕ್ಕಾಗಿ ಹುಡುಕ್ತಾ ಹೋದ. ಅರಣ್ಯಲ್ಲಿ ಕೂತು ಅವನು ಧ್ಯಾನ ಮಾಡ್ತಾ ಕೂತ. ಇದಕ್ಕೆ ನಾನು ಉತ್ತರ ಕಂಡ್ಕೋಬೇಕು, ಇದರಿಂದ ಏನು ಬಿಡುಗಡೆ, ಈ ಬದುಕಿನ ಒಂದು ವಿಷವೃತ್ತ ಏನಿದೆಯಲ್ಲ, ಇದಕ್ಕೆ ನಮಗೆ ಮುಕ್ತಿ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೋದ ಅವನು ಅಲ್ವಾ. ಇದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಸಿದ್ಧಾರ್ಥ, ನಾವಿನ್ನೂ ಸಿದ್ಧಾರ್ಥನ ಬಗ್ಗೆನೇ ಮಾತಾಡೋಣ, ಯಾಕೆಂದರೆ ಆತ ಇನ್ನೂ ಬುದ್ಧ ಆಗಿ ಬಂದಿಲ್ಲ ನಾವು, ಹಾಗಾಗಿ ಸಿದ್ಧಾರ್ಥನ ಬಗ್ಗೆನೇ ಮಾತಾಡೋಣ. ಆ ಸಿದ್ಧಾರ್ಥ ರಾಜಕುಮಾರ ಹೋದದ್ದು. ಆ ರಾಜಕುಮಾರನ ಹೆಂಡತಿ ಯಶೋಧರೆ ರಾಜಕುಮಾರಿ, ಅವರ ಮಗು ರಾಹುಲ. ಆ ರಾಹುಲ ಕೇಳಿದಾಗೆಲ್ಲ ಅಪ್ಪ ಎಲ್ಲಿ 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 ಅಂತ ಕೇಳಿದಾಗೆಲ್ಲ, ಅದು ಮಕ್ಕಳು ಗೊತ್ತಲ್ಲ, ಒಂದು ಪಟ್ಟು ಹೇಳಿದ್ರೆ ಅವ್ರಿಗೆ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಅವ್ರಿಗೆ ಉತ್ತರ ಬೇಕಲ್ಲ, ಅದು ಅವ್ರ ತಪ್ಪಲ್ಲ. ಆದರೆ ಅವನಿಗೆ ಉತ್ತರಿಸಿ ಹೇಳಬೇಕಾದ್ರೆ ಯಶೋಧರೆ ಆಗಲಿ ಯಾರೇ ಆಗಲಿ ನಿನ್ನಪ್ಪ ಇಂಥ ಕೆಲಸ ಮಾಡ್ದ ಅಂತ ಹೇಳೋದಿಲ್ಲ, ನಕಾರಾತ್ಮಕವಾಗಿ ಎಂದೂ ಹೇಳೋದಿಲ್ಲ. ಇದನ್ನು ನಾವು ಪದೇ ಪದೇ ಅವಲೋಕಿಸಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಅಳವಡಿಸ್ಕೋಬೇಕು. ಯಾಕೆಂದರೆ ಈ ನಕಾರಾತ್ಮಕತೆಯನ್ನು ಎತ್ತಿ ಹಿಡಿಯೋದಿಲ್ಲ. ಯಾಕೆ, ಇದರ ಪರಿಣಾಮ ಏನು ಅಂತ ನಮಗೆಲ್ರಿಗೂ ಗೊತ್ತು. ಒಂದು ನಕಾರಾತ್ಮಕ ಶಕ್ತಿಯನ್ನೇ ನಾವು ಹಿಡಿತಾ ಹೋದರೆ ಎಲ್ಲವೂ ನಕಾರಾತ್ಮಕವಾಗೇ ಬೆಳೆಯುತ್ತೆ. ಅದು ಒಂದು ಕೂಸು, ಚಿಕ್ಕ ಕೂಸು, ಬೆಳೀತಾ ಇರೋ ಮನಸ್ಸು, ಅದರಲ್ಲಿ ಆ ನಕಾರಾತ್ಮಕ ಶಕ್ತಿ ಹೆಚ್ಚಬಾರ್ದು ಅಥವಾ ಬರಬಾರ್ದು ಅನ್ನೋದಕ್ಕೋಸ್ಕರ ಆತ ಮಾಡಿದ ತ್ಯಾಗ, ಆತ ಎಲ್ಲರ ಬಗ್ಗೆ ಇರುವಂಥ ಪ್ರೀತಿ, ಪ್ರೇಮ, ಔದಾರ್ಯ, ಆ ಮನಸ್ಸು ಎಷ್ಟು ಶುದ್ಧವಾದದ್ದು, ಎಷ್ಟು ದೊಡ್ಡ ಹೃದಯ ಅನ್ನೋದನ್ನು ಎತ್ತಿ ಹಿಡಿದ್ರು. ಒಂದು ಸತ್ಯಾನ್ವೇಷಣೆಗೆ ಹೋಗುತ್ತಾನೆ. ಆಯಿತು, ಹೋಗಿದ್ದಾನೆ, ಯಾವಾಗ ಬರ್ತಾನೆ, ಅಪ್ಪ ಯಾವಾಗ ಬರ್ತಾರೆ, ಏನು ಹೇಳಬೇಕು ಯಶೋಧರೆ, ಏಕೆಂದರೆ ಆಕೆಗೆ ಉತ್ತರ ಗೊತ್ತಿಲ್ಲ, ಸತ್ಯ ಏನು ಗೊತ್ತಿಲ್ಲ, ಆಕೆ ಅದನ್ನೇ ಹೇಳ್ತಾಳೆ. ಇದನ್ನು ನಾವು ಕಲಿಬೇಕು. ಸತ್ಯದ ಬೆನ್ನ ಹಿಂದೆನೇ ಇರಬೇಕು ನಾವು, ಸತ್ಯವನ್ನಲ್ಲದೆ ಬೇರೆ ಹೇಳಬಾರ್ದು. ಏಕೆಂದರೆ ಯಾವತ್ತಿದ್ರೂ ಸತ್ಯ ಹೊರಗೆ ಬಂದೇ ಬರುತ್ತೆ. ನಾವೇನೋ ಅದಕ್ಕೆ ಉಪ್ಪು ಖಾರ ಒಗ್ಗರಣೆ ಹಾಕಿ ಹೇಳಿದ್ರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅಲ್ವಾ. ಅದಕ್ಕೆ ಅವಳು ನನಗೆ ಗೊತ್ತಿಲ್ಲ, ಹಾಗಾದರೆ ಇನ್ನು ಯಾರಿಗೆ ಗೊತ್ತು, ತಾತನಿಗೆ ಗೊತ್ತಾ, ಅಜ್ಜಿಗೆ ಗೊತ್ತಾ, ಅವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತಾ, ಇಲ್ಲ ಯಾರಿಗೆ ಗೊತ್ತು, ಚೆನ್ನಾಗಿ ಗೊತ್ತಾ, ಇಲ್ಲ ಗೊತ್ತಿಲ್ಲ, ಇನ್ನೇನು ಗೊತ್ತು ನಿಂಗೆ ಅಂತ ಕೇಳ್ತಾನೆ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಎಂಥ ಬೇಸರ ಅಲ್ವೇನ್ರಿ ಪಾಪ. ಮಗುವಿಗೆ ಅಪ್ಪನ ಪರಿಚಯಿಸಬೇಕು ಅಂತ ಯಾವ ತಾಯಿಗೆ ಆಸೆ ಇರಲ್ಲ, ತಾಯಿ ತಾನೇ ತೋರಿಸೋದು ಇವನೇ ನಿನ್ನ ಅಪ್ಪ ಅಂತ ಮಗುವಿಗೆ, ಅಂಥದ್ದು ಅವಳಿಗೆ ಆಸೆ ಇರಲ್ವ. ಅಂಥ ಒಂದು ವ್ಯಕ್ತಿ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅವಳಿಗೂ ನೋವು, ಅವಳಿಗೂ ಕಸಿವಿಸಿ, ಹಿಂಸೆ. ಕಂದನಿಗೆ ಯಾವಾಗ ಪರಿಚಯಿಸಿದು ತನ್ನ ಅಪ್ಪ, ನಿನ್ನ ಅಪ್ಪ ಇವನು ಅಂತ. ಹೀಗೆ ನೋಡಿ ಈ ದ್ವಂದ್ವಗಳು, ಇದು ಬದುಕಿನ ಸತ್ಯತೆ.
ಎಂಥ ರಾಜಕುಮಾರಿ ಆದರೆ ಏನು, ಯಾರಾದರೆ ಏನು, ಆಕೆ ಒಂದು ಹೆಣ್ಣು, ಆಕೆ ಒಂದು ತಾಯಿ, ಆ ತಾಯಿಗೊಂದು ಮಗು, ಆ ಮಗು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಆ ಸತ್ಯತೆಯನ್ನೇ ಅವಳು ಬಿಚ್ಚಿಡೋದು. ಹೀಗೆ ದಿನಗಳು ಕಳೀತಾ ಇದೆ. ಎಲ್ಲೋ ಒಂದು ಕಡೆ ಮುನಿಸು, ಕೋಪ, ತಾಪ ಇವೆಲ್ಲ ಇರ್ತಾವಲ್ಲ. ಎಷ್ಟು ಕೇಳಿದ್ರು ಅಮ್ಮ ಹೇಳೋದಿಲ್ಲ, ನಾನು ಯಾವ ಪ್ರಶ್ನೆ ಕೇಳಿದ್ರು ಅಮ್ಮ ಉತ್ತರ ಕೊಡೋದಿಲ್ಲ ಅನ್ನೋ ಮುನಿಸ್ಕೊಂಡಂಥ ಮಗುವಿನ ಮತ್ತೆ ಅದನ್ನು ಮುದ್ದಿನಿಂದ ಪ್ರೀತಿಯಿಂದ ಹತ್ತಿರ ಬರ್ಸ್ಕೋಬೇಕು. ಅವಳು ಬೇಸತ್ತು ಹೋಗ್ತಾಳೆ. ತನ್ನ ಹತ್ತಿರ ಉತ್ತರವೇ ಇಲ್ಲದೆ ನಿಶಕ್ತಿಯಾಗಿ ಹೋಗ್ತಾಳೆ ಯಶೋಧರೆ. ಮಕ್ಕಳ ಕೋಪ ಎಷ್ಟೊತ್ತಿರುತ್ತೆ, ಅದು ಮತ್ತೆ ಬರುತ್ತೆ. ಆಯ್ತಮ್ಮ ಹೋಗಲಿ ಬಿಡು ಅಂತ ಬಂದು ಮತ್ತೆ ತಬ್ಬಿ ಮುದ್ದಾಡಿ ಅವನ ಮುದ್ದು, ಅವನ ಪ್ರೀತಿಯಲ್ಲೇ ಬದುಕು ಕಳೀತಾ ಇದೆ ಯಶೋಧರೆಗೆ. ಈ ಮಧ್ಯೆ ನೋಡಿ, ಅವಳು ಹೇಳ್ತಾಳೆ, ಅವನ ಒಂದು ಲಾಲನೆ ಪಾಲನೆಯಲ್ಲಿ ಅವನ ಒಂದು ಪಾಠ ಕಲಿಸ್ಕೊಟ್ಟಿದ್ದಾಳು ಅವಳು. ಆ ಪ್ರೀತಿ, ಆ ಹೊಸತನ. ಏಕೆಂದರೆ ಅವನಿಗೂ ಅರಿವಾಗ್ತಾ ಇದೆ. ಯಾಕೆ ಅರಿವಾಗ್ತಾ ಇದೆ ಅನ್ನೋ ಮಾತು ಹೇಳ್ತಾಳೆ ಅಂದರೆ, ಅವಳ ಸಮೂಹದ ಬದುಕು ನಡೀತಾ ಇದೆ ಅಲ್ವಾ, ಅವಳ ಒಂದು ಗುಂಪು ಸಮಾವೇಶ ನಡೀತಾ ಇದೆ ಅಲ್ಲ, ಅಲ್ಲಿ ಮಗುವಿನ ಜೊತೆಗೂ ಆ ತಾಯಿ ಒಂದು ಕಡೆ ಹೋದ, ಚಿಕ್ಕ ಮಗು ತಾಯಿ ಹಿಂದೆ ಹೋಗುತ್ತಲ್ವ, ಅವನು ಕೂತ್ಕೋತಾ ಇದ್ದಾನೆ. ಅಂದರೆ ಈ ಸಮಾವೇಶ ಕಂದನಿಗೂ ಒಂದು ಜ್ಞಾನೋದಯ ಆಗ್ತಾ ಇದೆ, ಅರಿವು ಮೂಡ್ತಾ ಇದೆ. ಅಂದರೆ ಆ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಹೇಳ್ತಾ ಇದ್ದಾಳೆ. ಇವೆಲ್ಲವೂ ಅಂದರೆ ನಾವು ಜೊತೆಯಾಗಿ ಕಲಿತು ಮುನ್ನಡೀತಾ ಇದ್ದೀವಿ, ಬದುಕನ್ನು ಸಾಗಿಸ್ತಾ ಇದ್ದೀವಿ ಅನ್ನೋ ಮಾತು ಹೇಳ್ತಾಳೆ ಯಶೋಧರೆ. ಇಲ್ಲಿ ಒಂದು ಸಾಲು ಓದೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಿಕ್ಕ ಮಗ ರಾಹುಲನಿಗೆ ಉಂಟಾದ ಅವಗಾಹನೆ ಎಂಬುದು ಮಹಿಳಾ ಸಭೆಗಳ ಮೂಲಕ ಹೆಚ್ಚಿಸಿಕೊಂಡ ಪ್ರಾಮಾಣಿಕವಾದ ಸುರಕ್ಷಿತವಾದ ವಾತಾವರಣದಲ್ಲಿ ಸ್ಫೂರ್ತಿಯನ್ನು ಹೊಂದುತ್ತಾ ಆತ್ಮವಿಚಾರಣೆಯ ಮೂಲಕ ನಮ್ಮ ಮಾರ್ಗದೊಳಗೆ ಸೇರಿಸಿತು. ಅಂದರೆ ಇದು ಇವಳು ಹೇಳ್ತಾ ಇರೋ ಕತೆ, ಈ ತಾಯಿ ಹೇಳ್ತಾ ಇರೋ ಕತೆ, ತಾನು ಪ್ರತಿಯೊಂದು ಕಂಡುಕೋತಾ ಇದ್ದೀನಿ ಅಂತ, ಮಗುವಿನೊಂದಿಗೂ ಕಂಡುಕೋತಾ ಇದ್ದೀನಿ. ರಾಹುಲ ಅಂದರೆ ಪ್ರತಿಯೊಂದು ಪಾಠ, ಇದು ನಮಗೂ ಪಾಠ ಮಾಸ್ಟರ್ಸ್. ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆ, ಪ್ರತಿಯೊಂದು ದಿನ ನಮಗೆ ತೋರಿಸುವಂಥ ಒಂದು ವಿಷಯ, ಒಂದು ಜ್ಞಾನ, ಒಂದು ಪಾಠ. ಕಂದ ಅದು ಮಗುವಿಂದ ನಾವೇನು ಕಲ್ತ್ಕೋತೀವಿ? ಇಲ್ಲ, ಮಕ್ಕಳಿಂದ ಕಲಿಯೋದು ತುಂಬ ಇದೆ. ನಾವೆಲ್ಲರೂ ಕಲ್ತಿದ್ದೀವಿ. ಅವು ಕೇಳೋ ಪ್ರಶ್ನೆ ನಮ್ಮ ಮೆದುಳಿಗೆ ಅದು ಒಂದು ಎಕ್ಸಸೈಸ್. ಏಕೆಂದರೆ ಮಗು ಯೋಚನೆ ಮಾಡೋ ಥರ ನಾವೆಂದೂ ಯೋಚನೆ ಮಾಡಿರಲ್ಲ. ಏಕೆಂದರೆ ಮಗುವಿನ ಮನಸ್ಸು ಒಂದು ತಿಳಿಯಾದ ಹಾಳೆ ಇದ್ದ ಹಾಗೆ, ಬ್ಲ್ಯಾಂಕ್ ಪೇಜ್. ಅದರೊಳಗೆ ಏನೂ ಇರಲ್ಲ, ನಾವು ಏನು ಹಾಕಿದ್ರೆ ಅದು ಗ್ರಹಿಸ್ಕೊಳ್ಳುತ್ತಷ್ಟೇ. ಹಾಗೆ ಆ ತಿಳಿಯಾದ ಹಾಳೆಯಲ್ಲಿ ಉದ್ಭವಿಸುವಂಥ ಭಾವನೆಗಳು, ಆ ಭಾವನೆಗಳಿಂದ ಉದ್ಭವಿಸುವಂಥ ಪ್ರಶ್ನೆಗಳು, ಆ ಪ್ರಶ್ನೆಗಳಿಂದ ನಮಗಾಗುವಂಥ ಜ್ಞಾನೋದಯ. ನೋಡಿ, ಇದೆಲ್ಲ ಒಂದು ಸರ್ಕಲ್ ಇದ್ದ ಹಾಗೆ ಜೀವನ ನಡೀತಾ ಇದೆ ಯಶೋಧರೆ, ರಾಹುಲನ ಬದುಕು. ಈ ಮಧ್ಯೆ ಆಕೆಯ ತಾಯಿ ಪಮಿತಾ ಅಂತ ಆಕೆಯ ಹೆಸರು, ಸುಪ್ರಬುದ್ಧ ಅಂತ ತಂದೆಯ ಹೆಸರು. ಆಕೆ ಶುದ್ಧೋಧನ ಮಹಾರಾಜನ ದೂರದ ಸಂಬಂಧಿ, ಅಥವಾ ಶುದ್ಧೋಧನ ಮಹಾರಾಜನಿಗೆ ಒಂದು ತಂಗಿ ವರಸೆ ಆಗಬೇಕು. ಅವರ ಸಂಬಂಧಿಕರಲ್ಲೇ ಮದುವೆ ಆಗಿರ್ತಾರೆ ಅಲ್ವಾ, ಈಗಾಗಲೇ ನಾವು ಅದನ್ನು ಕಂಡಿದ್ದೀವಿ. ಆಕೆ ಅನಾರೋಗ್ಯದಿಂದ ನರಳ್ತಾ ಇರ್ತಾಳೆ. ಇನ್ನು ಆಕೆ ಎಲ್ಲೋ ಇರೋದೇನು, ತನ್ನ ಮನೇಲಿ ತಾನಿರ್ತಾಳೆ, ತನ್ನ ಆಸ್ಥಾನದಲ್ಲಿ ತಾನಿರ್ತಾಳೆ. ಎಲ್ಲೋ ಇರೋದೇನು, ನನ್ನೊಂದಿಗೆ ಬಂದು ಇರಲಿ ಅಂತ ಶುದ್ಧೋಧನ ಕರ್ಕೊಂಡು ಬಂದಿರ್ತಾನೆ, ತಂಗಿಯನ್ನು ಕರ್ಕೊಂಬಂದಿರ್ತಾನೆ. ತಾಯಿಗೆ ಅಂದರೆ ನಮ್ಮ ಯಶೋಧರೆ ತನ್ನ ತಾಯಿ ಪಮಿತಾಳನ್ನು ನೋಡ್ಕೊಳ್ತಾ ಅವಳು ಇನ್ನೇನು ಕೃಶವಾಗಿರ್ತಾಳೆ, ವೃದ್ಧಾಪ್ಯದ ಸ್ವಾಭಾವಿಕ ಆರೋಗ್ಯ ಸಮಸ್ಯೆಗಳು. ಹೀಗಾಗಿ ಕೆಲವೇ ವರ್ಷಗಳ ಹಿಂದೆ ತನ್ನ ತಂದೆ ಹೋಗಿರ್ತಾನೆ ಒಂದು ಆನೆಯ ಒಂದು ಘಾಸಿಯಿಂದ. ಅಂದರೆ ಆತ ಎಲ್ಲೋ ಯುದ್ಧಕ್ಕೆ ಹೋಗಿರ್ತಾನೆ, ಆನೆಯಿಂದ ಘಾಸಿಗೊಂಡಿರ್ತಾನೆ, ಹಾಗಾಗಿ ಆತ ಹಸುನಿಗಿರ್ತಾನೆ. ತಂದೆ ಕಳ್ಕೊಂಡಿದ್ದಾಳೆ ಯಶೋಧರೆ. ನೋಡಿ, ಈ ಪರಿಸ್ಥಿತಿನ ನಾವು ಗಮನಿಸಬೇಕು. ಗಂಡ ಸತ್ಯಾನ್ವೇಷಣೆಗೆ ಅಂತ ಬಿಟ್ಟು ಹೋಗಿದ್ದಾನೆ. ಹೊಸದಾಗಿ ಹುಟ್ಟಿರುವ ಮಗು, ಅಂದರೆ ಚಿಕ್ಕ ಮಗು, ಇನ್ನು ಆಗಿರ್ಬೋದು ಒಂದು 2-3 ವರ್ಷದ ಮಗು. ವೃದ್ಧಾಪ್ಯದಲ್ಲಿರುವಂಥ ಅತ್ತೆ ಮಾವ, ವೃದ್ಧಾಪ್ಯದಲ್ಲಿರುವಂಥ ತಾಯಿ, ಹಸುನಿಗಿರುವ ತಂದೆ. ಇದು ಪ್ರತಿಯೊಬ್ಬ ಜೀವನದಲ್ಲಿ ಇರುವಂಥ ಪರಿಸ್ಥಿತಿ. ಅತ್ತೆ ಮಾವಂಗೆ ವಯಸ್ಸಾಗಿರುತ್ತೆ, ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ಮಕ್ಕಳು ಚಿಕ್ಕವರು. ನಾವು ಬದುಕನ್ನು ಕಟ್ಕೊಳ್ಳೋವಂಥ ನಮಗೆ ಒಂದು ವಯಸ್ಕ, ಅಂದರೆ ಅಡಲ್ಟ್ ಲೈಫ್ ಅಂತ ಏನು ಹೇಳ್ತೀವಲ್ಲ, ಅದು ಅಂಥ ಒಂದು ಪರಿಸ್ಥಿತಿ. ಜೀವನದ ಎಲ್ಲ ಏರುಪೇರುಗಳು, ಇದು ನಮ್ಮೆಲ್ಲರ ಜೀವನದಲ್ಲೂ ನಡೆಯುವಂಥ ಪರಿಸ್ಥಿತಿಗಳು ಮಾಸ್ಟರ್ಸ್.
ಪ್ರತಿಯೊಂದು ಅಧ್ಯಾಯದಲ್ಲಿ ಯಶೋಧರೆಯ ಬದುಕಿನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಘಟನೆಗಳಲ್ಲಿ ನನ್ನನ್ನು ನಾನು ಕಂಡುಕೊಂಡಿದ್ದೇನೆ. ಅವಳ ಒಂದು ಬದುಕಿನಲ್ಲಿ ನಾನು ಅವಳ ಬದುಕಿನ ಜೊತೆ ಓದ್ತಾ ಓದ್ತಾ ಹೋಗ್ತಾ, ಅರೆ ಇದು ನನ್ನ ಜೀವನದಲ್ಲೂ ನಡೆದಿತ್ತಲ್ವಾ, ನನಗೂ ಆಗಿತ್ತಲ್ವಾ ಅನ್ನೋ ರೀತಿ ಇದೆ ಅವಳ ಬದುಕು. ಏಕೆಂದರೆ ಇದು ಸಾಧಾರಣ ಎಲ್ಲರ ಬದುಕು ಇದು. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರೋ ತಾಯಿನ ಕರ್ಕೊಂಬಂದು ಬಿಡ್ತಾನೆ. ಅಂದರೆ ಅವನ ತಂಗಿಯನ್ನು ಶುದ್ಧೋಧನ ಮಹಾರಾಜ ಕರ್ಕೊಂಬಂದು ಬಿಡ್ತಾನೆ. ಯಶೋಧರೆ ತಾಯಿಗೂ ಶುಶ್ರೂಷೆ ಮಾಡ್ತಿದ್ದಾಳೆ, ನೋಡ್ಕೋತಿದ್ದಾಳೆ. ಪ್ರಜಾಪತಿಯೂ ಸಹ ಎಲ್ಲವನ್ನೂ ಗಮನಿಸ್ತಾ ಎಲ್ಲರಿಗೂ ಸಹಕರಿಸ್ತಾ ಆಕೆ ಕೂಡ ಇದ್ದಾಳೆ. ಆಕೆಗೂ ವಯಸ್ಸಾಗ್ತಾ ಇದೆ. ಈ ರಾಹುಲ ದೊಡ್ಡವನಾಗ್ತಾ ಇದ್ದಾನೆ. ಆ ತಾಯಿಗೆ ಖುಷಿಯೋ ಖುಷಿ, ಏಕೆಂದರೆ ಎಲ್ಲೋ ಗಂಡ ತೀರ್ಕೊಂಡಿದ್ದಾನೆ, ಇನ್ನು ತಾನೆಲ್ಲೋ ಇರಬೇಕಾದಂಥ ಪರಿಸ್ಥಿತಿ ಬಿಟ್ಟು ಮಗಳೊಂದಿಗೆ ಇದ್ದಾಳಲ್ವ. ಯಾವ ತಾಯಿಗೆ ಖುಷಿ? ಕೊನೆಗಾಲದಲ್ಲಿ ತಂದೆ ತಾಯಿಗೆ ಮಕ್ಕಳ ಜೊತೆ ಇರೋದೇ ಅಲ್ವಾ ಬೇಕಾಗಿರೋದು. ಇನ್ನೇನು ಬೇಡ ಅವ್ರಿಗೆ, ಯಾವ ಅಷ್ಟೈಶ್ವರ್ಯ, ಯಾವ ಸುಖಭೋಗಗಳು ಬೇಡ. ತಮ್ಮ ಮಕ್ಕಳು ತಮ್ಮ ಜೊತೆ ಇದ್ದರೆ ಸಾಕು, ಅವ್ರಿಗಷ್ಟೇ ಸಾಕು ಅಲ್ವಾ. ಅದನ್ನು ನಾನು ನೀವು ಸಹ ಕಂಡಿದ್ದೀವಿ ನಮ್ಮ ಜೀವನದಲ್ಲಿ. ಅದನ್ನೇ ಇಲ್ಲಿ ಪ್ರಜಾಪತಿ ಅಥವಾ ಕ್ಷಮಿಸಿ ಯಶೋಧರೆ ನೋಡ್ತಾ ಇದ್ದಾಳೆ. ತಾಯಿಗೆ ಶುಶ್ರೂಷೆ ಮಾಡ್ತಾ ಅವಳ ಸಮೂಹ ಅದನ್ನು ಬೆಳೆಸ್ಕೋತಾ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಒಂದು ಅದ್ಭುತವಾದ ತತ್ವಗಳು ಅಡಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಶುಶ್ರೂಷೆ ಏನು? ಸೇವೆ. ನಮ್ಮ ಜೀವನದಲ್ಲಿ ಸೇವೆ ಬಹಳ ಒಂದು ಮುಖ್ಯವಾದಂಥ, ನಾವು ಸೀತಾಯಣದಲ್ಲೂ ನೋಡಿದ್ವಿ. ಅವಳ ಬದುಕಿನ ಜೊತೆಗೆ ಎಲ್ಲರಿಗೂ ಸೇವೆ ಮಾಡಿದ್ಲವಳು. ಯಾರ್ಯಾರಿಗೆ ಆ ಕಾಲಕ್ಕೆ ಸೇವೆಯ ಅವಶ್ಯಕತೆ ಇತ್ತೋ ಅದೆಲ್ಲವೂ ಮಾಡಿದ್ಲು. ಅದೇ ಇಲ್ಲಿ ಯಶೋಧರೆ ಕೂಡ ಸೇವೆ ಮಾಡ್ತಿದ್ದಾಳೆ. ಮತ್ತು ಸಮೂಹ, ಒಂದು ಸತ್ಸಂಗ, ಅದನ್ನು ಮಾಡ್ತಾ ಇದ್ದಾಳೆ. ಜ್ಞಾನವನ್ನು ಹಂಚ್ಕೋತಾ ಇದ್ದಾಳೆ. ನಾವೇನು ಈ ಸ್ವಾಧ್ಯಾಯದ ಮೂಲಕ ಜ್ಞಾನವನ್ನು ಹಂಚ್ಕೋತಾ ಇದ್ದೀವಿ, ಅದೂ ಸಹ ಅವಳ ಬದುಕಿನಲ್ಲಿ ನಡೀತಾ ಇದೆ. ಜೊತೆಗೆ ಧ್ಯಾನ ಸಹ. ಈ ಸಮಾವೇಶದಲ್ಲಿ ಕೂಡ್ತಾ ಕೂಡ್ತಾ ಕಾರುಣ್ಯದ ಒಂದು ಗುಂಪಿನಲ್ಲಿ ಸೇರ್ತಾ ಸೇರ್ತಾ ಎಲ್ಲರೂ ಮೌನವನ್ನು ಆವರಿಸ್ಕೊಂಡು ಹೇಳ್ಕೊಳ್ಳೋ ಅಷ್ಟೊತ್ತು ಹೇಳ್ಕೊತಾರೆ ತಮ್ಮ ಕಷ್ಟವನ್ನು. ಆಮೇಲೆ ನಿಧಾನವಾಗಿ ಎಲ್ಲರೂ ಮೌನದಲ್ಲಿ ಲೀನವಾಗ್ತಾ, ಧ್ಯಾನದಲ್ಲಿ ಲೀನವಾಗ್ತಾ ಇದ್ದಾರೆ. ನೋಡಿ, ಎಲ್ಲವೂ ಆಗ್ತಾ ಇದೆ. ಧ್ಯಾನ, ಹಂಚಿಕೊಳ್ಳುವಿಕೆ, ಜ್ಞಾನದ ಹಂಚಿಕೊಳ್ಳುವಿಕೆ, ಸತ್ಸಂಗ, ಸೇವೆ, ಇದೆಲ್ಲ ತತ್ವಗಳನ್ನು ನಾವು ಗಮನಿಸಬೇಕು ಮಾಸ್ಟರ್ಸ್. ಪ್ರತಿಯೊಂದು ಅಧ್ಯಾಯದಲ್ಲಿ ಯಶೋಧರೆಯ ಜೀವನದಲ್ಲಿ ಇವೆಲ್ಲದರ ಪಾಠ ಹಂತ ಹಂತವಾಗಿ ಆಗ್ತಾ ಇದೆ. ಹಾಗಾಗಿ ತನ್ನ ತಾಯಿ ಪಮಿತಾಳ ಸೇವೆಯನ್ನು ಮಾಡ್ತಾ ಮಾಡ್ತಾ ಸಮೂಹದಲ್ಲಿ ಇರ್ತಾ ಇರ್ತಾ ಇದು ಇನ್ನೊಂದು ಸಾಲನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ ಅವಳು ಹೇಳೋದು, ಇದು ಎಲ್ಲೋ ಒಂದು ಕಡೆ ನನಗೂ ನನ್ನ ಜೀವನದಲ್ಲಿ ಅನಿಸಿತ್ತು. ನಾನು ಜನ್ಮ ನೀಡಿದ ನನ್ನ ಮಗನೊಂದಿಗೆ, ನನಗೆ ಜನ್ಮ ನೀಡಿದ ನನ್ನ ತಾಯಿಯೊಂದಿಗೆ ಸೇರಿ ಕುಳಿತುಕೊಂಡು ಉಳಿದ ಮಹಿಳೆಯರೆಲ್ಲರ ಜೀವನ ಪ್ರಯಾಣಗಳನ್ನು ಕೇಳುವುದು ಎಂಬುದು ನಮ್ಮ ಸಮಾವೇಶದಲ್ಲಿ ಪಾಲ್ಗೊಳ್ಳುವವರೆಲ್ಲರಿಗೂ ಬಹಳಷ್ಟು ಶ್ರೇಯಸ್ಕರವಾಗಿ ಇರಬೇಕೆಂದು ಮನಸ್ಫೂರ್ತಿಯಾಗಿ ಭಾವಿಸುತ್ತಿರುವಾಗಲೆಲ್ಲ ಅದು ಬಹಳಷ್ಟು ಗಾಢವಾಗಿ ನಮ್ಮನ್ನು ಪ್ರಭಾವಕ್ಕೊಳಪಡಿಸತೊಡಗಿತು. ಎಷ್ಟು ಚೆನ್ನಾಗಿದೆ! ಇಂಥ ಪರಿಪಕ್ವವಾದ ಪರಿಸ್ಥಿತಿಗಳಲ್ಲಿ ಪರಿಣಿತಿ ಹೊಂದಿದವರು ವಿಶ್ವಸ್ಥಾಯಿಗೆ ಅಂದರೆ ಬ್ರಹ್ಮಾಂಡ ಸ್ಥಿತಿಗೆ ಸೇರಿಕೊಳ್ಳುತ್ತಾರೆ. ಸಾಧಾರಣವಾದದ್ದೇ ಅಸಾಧಾರಣವಾಗಿ ಅರಳುತ್ತದೆ, ಸಾಧಾರಣವಾದದ್ದೇ ಅಸಾಧಾರಣವಾದುದರ ಬಾಗಿಲುಗಳನ್ನು ತೆರೆಯುತ್ತದೆ. ಎಂಥ ಒಂದು ಅದ್ಭುತ ಅಲ್ವಾ! ತನ್ನ ಮಗನೊಂದಿಗೆ ತನ್ನ ತಾಯಿಯ ಸೇವೆ ಮಾಡ್ತಾ ಮಾಡ್ತಾ, ಹಾಗೆ ಸಮಾವೇಶದಲ್ಲಿ ಪಾಲ್ಗೊಳ್ತಾ ನಾವೆಲ್ಲರೂ ಒಬ್ಬರಿಗೊಬ್ಬರು ಹಂಚ್ಕೊಳ್ಳೋದು, ಅರಿವಿನಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾ ಇರೋದು. ಏನಿದು ಸಾಧಾರಣ ಬದುಕಿನ ಪರಿಸ್ಥಿತಿ. ಆದರೆ ಈ ಸಾಧಾರಣ ಬದುಕಿನ ಪರಿಸ್ಥಿತಿಗೆ ನಾವು ಬ್ರಹ್ಮಾಂಡ ಸ್ಥಿತಿಗೆ ಹೋಗ್ತೀವಿ. ಅದೇ ನಾವು ನಮ್ಮ ಬದುಕಿನಲ್ಲಿ ವಿಶ್ವಸ್ಥಾಯಿ ಸ್ಥಿತಿಗೆ, ಅಂದರೆ ಅಂಥ ಉನ್ನತವಾದ ಸ್ಥಿತಿಗೆ ನಾವೆಲ್ಲರೂ ಹೋಗಬಹುದು ಅನ್ನೋದನ್ನು ಯಶೋಧರೆ ತೋರಿಸ್ತಾ ಇದ್ದಾಳೆ. ಸಾಧಾರಣ ಬದುಕಿನ ಪಥದಲ್ಲಿ ಅಸಾಧಾರಣ ಜ್ಞಾನವನ್ನು ಹೊಂದುವುದು. ಎಂಥ ಚೆನ್ನಾಗಿದೆ ಅಲ್ವಾ ಈ ಮಾತು! ಈ ಒಂದು ಪರಿಪಕ್ವವಾದ ಸ್ಥಿತಿ ಅಂತ ಹೇಳ್ತಾ ಇದ್ದಾಳೆ. ಈ ಸಾಧಾರಣ ನಿಟ್ಟಿನಲ್ಲಿ, ಸಾಧಾರಣ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅಸಾಧಾರಣ ಸ್ಥಾಯಿಗೆ ಹೋಗೋದಲ್ವ, ವಿಶ್ವಸ್ಥಾಯಿಗೆ ಹೋಗೋದು, ಅಂದರೆ ಬ್ರಹ್ಮಾಂಡ ಸ್ಥಿತಿಗೆ ಹೋಗೋದು. ಅದ್ಭುತವಾದ ಒಂದು ಪಾಠ ಇದು. ಅವಳು ಕಂಡುಕೊಂಡಂಥ ಒಂದು ಜೀವನ ಪಾಠ. ಈ ಜೀವನ ಪಾಠದಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೀವಿ, ನಾವೆಲ್ಲರೂ ದಿನನಿತ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಪದೇ ಪದೇ ಮತ್ತೆ ಮತ್ತೆ ನಾವು ಅವಲೋಕಿಸ್ತಾ ಅರ್ಥ ಮಾಡ್ಕೊಳ್ತಾ ನೋಡಿ, ಈ ಎರಡು ಅಧ್ಯಾಯದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದು 10 ಮತ್ತು 11ನೇ ಅಧ್ಯಾಯ. ಈ ಸಂಘಂ ಶರಣಂ ಗಚ್ಚಾಮಿ
ಬುದ್ಧನ ಬದುಕು ಅಥವಾ ಯಶೋಧರೆಯ ಬದುಕು, ಕ್ಷಮಿಸಿ, ಬುದ್ಧನ ಒಂದು ದಾರಿಯಲ್ಲಿ ನಡೆದಂಥ ಯಶೋಧರೆಯ ಬದುಕು ಅಲ್ವಾ. ಬುದ್ಧ ಏಕಾಂಗಿಯಾಗಿ ಸತ್ಯಾನ್ವೇಷಣಕ್ಕೆ ಹೊರಟ್ರೆ ಯಶೋಧರೆ ಸಮೂಹದಲ್ಲಿ ಸತ್ಯಾನ್ವೇಷಣೆ ಕಂಡುಕೊಂಡ್ಳು. ಅವಳೇನು ಅದಕ್ಕಾಗಿ ಹುಡ್ಕೋತಾ ಹೋಗಲಿಲ್ಲ, ಕಂಡುಕೊಂಡ್ಳು. ಇದರ ನಾಂದಿ, ಇದರ ಬುನಾದಿ ಪ್ರಜಾಪತಿ ಹಾಕಿದ್ಲು ಅಲ್ವಾ. ನಾವು ಎಷ್ಟು ಅವರಿಗೆ ಕೃತಜ್ಞತೆಗಳನ್ನ ತಿಳಿಸಿದ್ರು ಸಾಲದು. ಪ್ರಜಾಪತಿ ಮಾತೆಗೆ, ಯಶೋಧರೆಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ಎತ್ತಿ ಹಿಡಿತಾಳೆ ಯಶೋಧರೆ. ಸಾಧಾರಣ ಬದುಕಿಗೆ ಅಸಾಧಾರಣವಾದಂಥ ಮಾರ್ಗ ಅಥವಾ ವಿಶ್ವಸ್ಥಾಯಿ. ಇಂಥ ಸಂಘಕ್ಕೆ ಶರಣು ಆಗಿ ಬದುಕಿನ ತತ್ವಗಳನ್ನ ಕಂಡುಕೊಳ್ಳೋಣ ಅಥವಾ ಕಂಡುಕೊಳ್ಳಬಹುದು ಅನ್ನೋ ಒಂದು ಸತ್ಯತೆಯನ್ನು ತೋರಿಸಿದಂಥ ಆ ಯಶೋಧರೆಗೆ ನಮ್ಮ ಕೃತಜ್ಞತೆಗಳು. ಇಂಥ ಅದ್ಭುತ ತತ್ವಗಳನ್ನು ಕಲಿತು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶವಾಗಿದೆ. ಹಾಗಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಹಾಗೂ ನಮ್ಮ PMC ಕನ್ನಡ ವಾಹಿನಿಯವ್ರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ಈ ಅದ್ಭುತ ಜ್ಞಾನ ಈ ಸ್ವಾಧ್ಯಾಯದ ಮೂಲಕ ಸಾಧ್ಯವಾಗ್ತಾ ಇದೆ. ಬಹುಶಃ ಈ ಸ್ವಾಧ್ಯಾಯ ನಿಟ್ಟು ಇಲ್ಲದೆ ಹೋಗಿದ್ರೆ ನಾನು ಈ ಪುಸ್ತಕವನ್ನು ಓದ್ತಾನೆ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕೂ ಮೂಲ ಪತ್ರಿಜಿ. ಅವ್ರಿಗೆ ನಾವು ತುಂಬ ಹೃದಯದಿಂದ ಶರಣು ಹೇಳಬೇಕು, ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಇಂಥ ಗುರುಗಳು ನಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಮಾಡ್ಕೊಳ್ತಾ ಇರೋ ಅನೇಕ ಶಕ್ತಿಗಳು, ಗುರುಗಳು ಎಲ್ರಿಗೂ ಕೃತಜ್ಞತೆಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. PMC ಕನ್ನಡ ವಾಹಿನಿಯವ್ರಿಗೆ ಈ ಸ್ವಾಧ್ಯಾಯ ಸಾಧ್ಯ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನಿಮಗೆಲ್ರಿಗೂ ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.